ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಓದಲಿಕ್ಕಿರುವ ವಿಷಯ ಭಾರತದ ಪ್ರಮುಖ ತೀರ್ಪುಗಳು, ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಬಂದಂಥ ಪ್ರಮುಖ ತೀರ್ಪುಗಳು ಸುಪ್ರೀಂ ಕೋರ್ಟ್ಗಳಿಂದ. ಸೊ ಹಾಗಾಗಿ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಖಂಡಿತ ಒಂದಲ್ಲ ಒಂದು ಕ್ವೆಶನ್ ಇದ್ದೇ ಇದೆ. ಹಾಗಾಗಿ ಇದನ್ನು 2-3 ಟೈಮ್ಸ್ ನೀವು ಚೆನ್ನಾಗಿ ನೋಡಿ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. Do like my videos and subscribe my channel for more updates. Let us get into today's topic. 1950ರಲ್ಲಿ ಜಾರಿಗೆ ಬಂದ ಭಾರತದ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಮೂಲಾಧಾರವಾಗಿದೆ. ಅದರ ಶಾಸನದ ನಂತರ ಇದು ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಸುಪ್ರೀಂ ಕೋರ್ಟ್ ಸಂವಿಧಾನದ ಅಂತಿಮ ವ್ಯಾಖ್ಯಾನಗಾರರಾಗಿದ್ದು, ಅದರ ಸೃಜನಶೀಲ ಮತ್ತು ನವೀನ ವ್ಯಾಖ್ಯಾನದಿಂದ ನಮ್ಮ ಸಂವಿಧಾನಿಕ ಹಕ್ಕುಗಳು ಮತ್ತು ಮೂಲಭೂತದ ಸ್ವಾತಂತ್ರ್ಯದ ರಕ್ಷಕವಾಗಿದೆ. ಈ ತೀರ್ಪುಗಳು ಕೇವಲ ಪೂರ್ವ ನಿರ್ದೇಶಕಗಳಾಗಿ ಮಾತ್ರವಲ್ಲದೆ ಅತ್ಯುನ್ನತ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಕಾನೂನನ್ನು ರೂಪಿಸಿವೆ ಎಂದು ಪ್ರಶಂಸಿಸಬೇಕಾಗಿದೆ. ಇದು ದೇಶದ ಎಲ್ಲ ನ್ಯಾಯಾಲಯಗಳು ಮತ್ತು ಪ್ರಾಧಿಕಾರಗಳಿಗೆ ಬದ್ಧವಾಗಿರುವ ಕಾನೂನು ಆಗಿದೆ. 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ಈ ತೀರ್ಪು ಸಂವಿಧಾನದ ಮೂಲ ರಚನೆಯನ್ನು ವ್ಯಾಖ್ಯಾನಿಸಿದೆ. ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವು ಸಂಸದಿನ ತಿದ್ದುಪಡಿ ಅಧಿಕಾರವನ್ನು ಮೀರಲ್ಲದಿದ್ದರೂ ಸಂವಿಧಾನದ ಮೂಲಭೂತ ರಚನೆಯನ್ನು ಸಂವಿಧಾನಿಕ ತಿದ್ದುಪಡಿಯ ಮೂಲಕವೂ ರದ್ದುಗೊಳಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸಂವಿಧಾನದ ಮೂಲಭೂತ ರಚನೆಯೊಂದಿಗೆ ಸಂಘರ್ಷದಲ್ಲಿರುವ ಸಂಸತ್ತು ಅಂಗೀಕರಿಸಿದ ಯಾವುದೇ ತಿದ್ದುಪಡಿಯನ್ನು ನ್ಯಾಯಾಂಗವು ಹೊಡೆದು ಹಾಕುವ ಭಾರತೀಯ ಕಾನೂನಿನ ಆಧಾರವಾಗಿದೆ. ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ 1973ರಲ್ಲಿ ಇದರ ಮುಖ್ಯ ವಿಷಯ ಏನು ಅಂದರೆ ಸಂವಿಧಾನದ ಆಕ್ರಮಣದ ವಿರುದ್ಧ ರಚನೆಗಾಗಿ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪ್ರಚಾರ ಮಾಡುವುದು. ಇದು ಪ್ರಜಾಸತ್ತಾತ್ಮಕ ರಚನೆಯ ಸಮತೋಲನದಲ್ಲಿ ಬದಲಾವಣೆಯನ್ನು ತಂದ ಕಾರಣಕ್ಕಾಗಿ ಅನನ್ಯವಾಗಿತ್ತು. ಹಿಂದಿನ ತೀರ್ಪುಗಳು ಸಂಸತ್ತು ಸರಿಯಾದ ಶಾಸಕಾಂಗ ಪ್ರಕ್ರಿಯೆಯ ಮೂಲಕ ಮೂಲಭೂತ ಹಕ್ಕುಗಳನ್ನು ಸಹ ತಿದ್ದುಪಡಿ ಮಾಡಬಹುದು ಎಂಬ ನಿಲುವನ್ನು ತೆಗೆದುಕೊಂಡಿದೆ. ಆದರೆ ಪ್ರಸ್ತುತ ಪ್ರಕರಣದಲ್ಲಿ ಸಂಸತ್ತು ಸಂವಿಧಾನದ ಮೂಲಭೂತ ರಚನೆಯನ್ನು ತಿದ್ದುಪಡಿ ಮಾಡಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅದಲ್ಲದೆ ಕೇಶವಾನಂದ ಪ್ರಕರಣದ ಗಮನಾರ್ಹವಾದದ್ದು ಅದರಲ್ಲಿ ಸುಪ್ರೀಂ ಕೋರ್ಟ್ ಭಾರತೀಯ ಸಂವಿಧಾನದ ಸಮಗ್ರತೆಯನ್ನು ಕಾಪಾಡುವ ಕಾರ್ಯಕ್ರಮವನ್ನು ತಾನೇ ವಹಿಸಿಕೊಂಡಿದೆ. ನ್ಯಾಯಾಲಯವು ರೂಪಿಸಿದ ಮೂಲಭೂತ ರಚನೆಯ ಸಿದ್ಧಾಂತವು ನ್ಯಾಯಾಂಗದ ಸೃಜನಶೀಲತೆಯ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರಪಂಚಾದ್ಯಂತ ಇತರ ಸಂವಿಧಾನಿಕ ನ್ಯಾಯಾಲಯಗಳಿಗೆ ಮಾನದಂಡವನ್ನು ಹೊಂದಿಸುತ್ತದೆ. ಸಂವಿಧಾನದ ಅಗತ್ಯ ಲಕ್ಷಣಗಳನ್ನು ಮೂಲ ರಚನೆಯನ್ನು ದುರ್ಬಲಗೊಳಿಸಿದರೆ ಸಂವಿಧಾನಿಕ ತಿದ್ದುಪಡಿಯನ್ನು ಸಹ ಅಮಾನ್ಯಗೊಳಿಸಬಹುದು ಎಂದು ಸಿದ್ಧಾಂತವು ತೀರ್ಪು ನೀಡಿತು. ಮೂಲ ರಚನೆಯ ಸಿದ್ಧಾಂತದ ವಿಕಾಸನ ಅಂತ ಕೂಡ ಕರೆಯಬಹುದು. ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದಾಗಿನಿಂದ ಸಂವಿಧಾನದ ಪ್ರಮುಖ ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಿದೆ. ಸ್ವತಂತ್ರದ ಆರಂಭಿಕ ವರ್ಷಗಳಲ್ಲಿ ಶಂಕರಿ ಪ್ರಸಾದ್ ಪ್ರಕರಣ 1951 ಮತ್ತು ಸಜ್ಜನ್ ಸಿಂಗ್ ಪ್ರಕರಣದಲ್ಲಿ 1965 ತೀರ್ಪುಗಳಲ್ಲಿ ಕಂಡುಬಂದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ತಿಗೆ ಸಂಪೂರ್ಣ ಅಧಿಕಾರವನ್ನು ಬಿಟ್ಟುಕೊಟ್ಟಿತು. ಇದರರ್ಥ ಸಂಸತ್ತಿಗೆ ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವಿದೆ. ಆದಾಗ್ಯೂ ಗೋಲಕ್ನಾಥ್ ಪ್ರಕರಣದಲ್ಲಿ 1967 ಸಂಸತ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಈ ಅಧಿಕಾರವು ಸಂವಿಧಾನದ ಸಭೆಗೆ ಮಾತ್ರ ಇರುತ್ತದೆ. ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿಯ ಸಂವಿಧಾನದ 13ನೇ ವಿಧಿಯ ಅರ್ಥದಲ್ಲಿ ಕಾನೂನು ಆಗಿದೆ ಮತ್ತು ಅದರಿಂದ ಒಂದು ತಿದ್ದುಪಡಿಯು ಭಾಗ 3ರ ಮೂಲಕ ನೀಡಲಾದ ಮೂಲಭೂತ ಹಕ್ಕನ್ನು ತೆಗೆದುಹಾಕಿದರೆ ಅಥವಾ ಸಂಕ್ಷಿಪ್ತಗೊಳಿಸಿದರೆ ಅದು ಅನೂರ್ಜಿತವಾಗಿದೆ. ಗೋಲಕ್ನಾಥ್ ಪ್ರಕರಣ 1967, ಆರ್.ಸಿ. ಕೂಪರ್ ಪ್ರಕರಣ 1970 ಮತ್ತು ಮಾಧವರಾವ್ ಸಿಂಧಿಯಾ ಪ್ರಕರಣ 1970ರಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ಪಡೆಯಲು ಪ್ರಧಾನಿ ಇಂದಿರಾ ಗಾಂಧಿ ನೇತೃತ್ವದ ಅಂದಿನ ಸರ್ಕಾರವು ಸಂವಿಧಾನಕ್ಕೆ ಪ್ರಮುಖ ತಿದ್ದುಪಡಿಗಳನ್ನು ಜಾರಿಗೆ ತಂದಿತು. ಆರ್ಟಿಕಲ್ 24, 25, 26, 29 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ಕಾರ ತಂದಿದ್ದ 4 ತಿದ್ದುಪಡಿಗಳನ್ನು ಪ್ರಶ್ನಿಸಲಾಗಿತ್ತು. ದೇಶದ
ಸಂವಿಧಾನದ ಬಗ್ಗೆ ಉತ್ತಮ ತಿಳುವಳಿಕೆ ಹೊಂದಲು ಸುಪ್ರೀಂ ಕೋರ್ಟ್ ತೀರ್ಪುಗಳು ಬಹಳ ಮುಖ್ಯ. UPSC ಪರೀಕ್ಷೆಗಳಿಗೆ ಈ ಹಿಂದಿನ ಹಲವು ಹೆಗ್ಗುರುತು. ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೂಡ UPSCಯಲ್ಲಿ ಕೇಳಲಾಗಿದೆ. UPSC ಪ್ರಶ್ನೆಗಾಗಿ ಭಾರತದಲ್ಲಿ 25 ಪ್ರಮುಖ ಸುಪ್ರೀಂ ಕೋರ್ಟ್ ನೀಡಿದ ಪ್ರಮುಖ ತೀರ್ಪುಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ದೇನೆ. ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ IAS ಪಾಠ್ಯಕ್ರಮದ ರಾಜಕೀಯ ಮತ್ತು ಆಡಳಿತ ವಿಭಾಗಗಳ ಅತ್ಯಗತ್ಯ ಭಾಗವಾಗಿದೆ. ಏಕೆ ಗೋಪಾಲನ್ ಕೇಸ್ 1950 ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ಕಾರ್ಯವಿಧಾನದ ಪ್ರಕಾರ ಬಂಧನವನ್ನು ತಡೆಗಟ್ಟುವ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ 13, 19, 21 ಮತ್ತು 22ನೇ ವಿಧಿಗಳಲ್ಲಿ ಪ್ರತಿಪಾದಿಸಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ವಾದಿಸಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ 21ನೇ ವಿಧಿಯ ಸಂಕುಚಿತ ದೃಷ್ಟಿಕೋನವನ್ನು ತೆಗೆದುಕೊಂಡಿದೆ. ಶಂಕರಿ ಪ್ರಸಾದ್ ಕೇಸ್ 1951ರಲ್ಲಿ ಈ ಪ್ರಕರಣವು ಮೂಲಭೂತ ಹಕ್ಕುಗಳ ತಿದ್ದುಪಡಿಯೊಂದಿಗೆ ವ್ಯವಹರಿಸದೆ ಮೊದಲ ತಿದ್ದುಪಡಿಯ ಸಿಂಧುತ್ವವನ್ನು ಪ್ರಶ್ನಿಸಿತು. 368ನೇ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರವು ಸಂವಿಧಾನದ ಭಾಗ 3ರಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಹ ಒಳಗೊಂಡಿದೆ ಎಂದು ಸುಪ್ರೀಂ ಕೋರ್ಟ್ ವಾದಿಸಿದೆ. ಬೇರುಬಾಯಿ ಯೂನಿಯನ್ ಪ್ರಕರಣ 1960ರ ಈ ಪ್ರಕರಣವು ಬೇರುಬಾಯಿ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸುವ ಸಂಸತ್ತಿನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 3ಅನ್ನು ವಿವರವಾಗಿ ಪರಿಶೀಲಿಸಿತು ಮತ್ತು ನೆಹರು ನೂನ್ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ಸಂಸತ್ತು ಈ ಆರ್ಟಿಕಲ್ ಅಡಿಯಲ್ಲಿ ಕಾನೂನುಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಆದ್ದರಿಂದ ಒಪ್ಪಂದವನ್ನು ಜಾರಿಗೊಳಿಸಲು 9ನೇ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಗೋಲಕ್ನಾಥ್ ಪ್ರಕರಣ 1967 ಪ್ರಶ್ನೆ ಈ ಸಂದರ್ಭದಲ್ಲಿ ತಿದ್ದುಪಡಿಯು ಕಾನೂನಾಗಿದೆಯೇ ಮತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದೇ ಅಥವಾ ಇಲ್ಲವೇ? 13ನೇ ವಿಧಿಯಲ್ಲಿ ಹೇಳಿರುವಂತೆ ಮೂಲಭೂತ ಹಕ್ಕುಗಳು ಸಂಸತ್ತಿನ ನಿರ್ಬಂಧಕ್ಕೆ ಬದ್ಧವಾಗಿಲ್ಲ ಮತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಹೊಸ ಸಂವಿಧಾನ ಸಭೆಯ ಅಗತ್ಯವಿದೆ ಎಂದು ಸುಪ್ರೀಂ ಕೋರ್ಟ್ ತೃಪ್ತಿಪಟ್ಟಿತು. 368ನೇ ವಿಧಿಯು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನವನ್ನು ನೀಡಿದಂತೆ, ಆದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡುವುದಿಲ್ಲ ಎಂದು ಹೇಳಿದೆ. ಇಂದಿರಾ ನೆಹರು ಗಾಂಧಿ ವಿರುದ್ಧ ರಾಜಾ ನಾರಾಯಣ್ ಪ್ರಕರಣ 1975ರಲ್ಲಿ ಸುಪ್ರೀಂ ಕೋರ್ಟ್ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಅನ್ವಯಿಸಿತು ಮತ್ತು ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ನಾಶಪಡಿಸಿದೆ. ಕಾರಣ ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನು ಮೀರಿದೆ ಎಂಬ ಆಧಾರದ ಮೇಲೆ 1975ರಲ್ಲಿ 39ನೇ ತಿದ್ದುಪಡಿಯಿಂದ ಸೇರಿಸಲಾದ ಆರ್ಟಿಕಲ್ 329ಎನ ಷರತ್ತು 4 ಹೊಡೆದಿದೆ. ಮೇನಕಾ ಗಾಂಧಿ ಪ್ರಕರಣ 1978 ಈ ಸಂದರ್ಭದಲ್ಲಿ ಪ್ರಮುಖ ವಿಷಯವೆಂದರೆ ವಿದೇಶಕ್ಕೆ ಹೋಗುವ ಹಕ್ಕು 21ನೇ ವಿಧಿಯ ಅಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಒಂದು ಭಾಗವಾಗಿದೆ ಎಂಬುದು. ಸುಪ್ರೀಂ ಕೋರ್ಟ್ ಇದನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಸೇರಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಸಾಧ್ಯವಾಗಿರುವ ಕಾನೂನಿನ ಅಸ್ತಿತ್ವವು ಸಾಕಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂತಹ ಕಾನೂನು ಕೂಡ ನ್ಯಾಯೋಚಿತ ಮತ್ತು ಸಮಂಜಸ ಆಗಿರಬೇಕು. ಮಿನರ್ವಾ ಮಿಲ್ ಕೇಸ್ 1980ರ ಪ್ರಕಾರ ಮತ್ತೆ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಬಲಪಡಿಸುತ್ತದೆ. ತೀರ್ಪು 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸಂವಿಧಾನಕ್ಕೆ ಮಾಡಿದ್ದ 2 ಬದಲಾವಣೆಗಳನ್ನು ರದ್ದುಗೊಳಿಸಿತು. ಅವುಗಳನ್ನು ಮೂಲಭೂತ ರಚನೆಯ ಉಲ್ಲಂಘನೆ ಎಂದು ಘೋಷಿಸಿತು. ಸಂವಿಧಾನವೇ ಸರ್ವೋಚ್ಚವಾಗಿದೆಯೇ ಹೊರತು ಸಂಸತ್ತಲ್ಲ ಎಂದು ತೀರ್ಪು ಸ್ಪಷ್ಟಪಡಿಸುತ್ತದೆ. ವಾಮನ್ ರಾವ್ ಕೇಸ್ 1981 ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪುನರ್ರಚಿಸಿತು. ಇದು ಏಪ್ರಿಲ್ 24, 1973 ಅಂದರೆ ಕೇಶವಾನಂದ ಭಾರತಿ ತೀರ್ಪಿನ ದಿನಾಂಕ ಎಂದು ಗಡಿ ರೇಖೆಯನ್ನು ಎಳೆದಿದೆ ಮತ್ತು ಆ ದಿನಾಂಕದ ಮೊದಲು ನಡೆದ ಸಂವಿಧಾನದ ಯಾವುದೇ ತಿದ್ದುಪಡಿಯ ಸಿಂಧುತ್ವವನ್ನು ಪುನಃ ತೆರೆಯಲು ಇದನ್ನು ಹಿಂದಿನಿಂದ ಅನ್ವಯಿಸಬಾರದು ಎಂದು ಹೇಳಿದೆ. ಶಾ ಬಾನೋ ಬೇಗಂ ಪ್ರಕರಣ 1985 ಮುಸ್ಲಿಂ ಮಹಿಳೆಯರ ಹಕ್ಕುಗಳ ಹೋರಾಟಕ್ಕೆ ಮೈಲಿಗಲ್ಲು ಪ್ರಕರಣ. ಸುಪ್ರೀಂ ಕೋರ್ಟ್ ಮುಸ್ಲಿಂ ಮಹಿಳೆಗೆ ಜೀವನಾಂಶದ ಹಕ್ಕುಗಳನ್ನು ಎತ್ತಿ ಹಿಡಿದಿದೆ ಮತ್ತು ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ 1973 ಅವರ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ನಾಗರಿಕರಿಗೆ ಅನ್ವಯಿಸುತ್ತದೆ ಎಂದು ಹೇಳಿದರು.
ಇದು ರಾಜಕೀಯ ವಿವಾದವನ್ನು ಹುಟ್ಟುಹಾಕಿತು ಮತ್ತು ಅಂದಿನ ಸರ್ಕಾರವು ಮುಸ್ಲಿಂ ಮಹಿಳೆಯರ ವಿಚ್ಛೇದನದ ಮೇಲಿನ ರಕ್ಷಣೆ ಕಾಯ್ದೆ 1986 ಅಂಗೀಕರಿಸಲಾಯಿತು. ಈ ತೀರ್ಪನ್ನು ರದ್ದುಗೊಳಿಸಿತು. ಅದರ ಪ್ರಕಾರ ಇದಾತ್ ಅವಧಿಯಲ್ಲಿ ಮಾತ್ರ ಜೀವನಾಂಶವನ್ನು ನೀಡಬೇಕಾಗುತ್ತದೆ ಮುಸ್ಲಿಂ ವೈಯಕ್ತಿಕ ಕಾನೂನಿಗೆ ಅನುಗುಣವಾಗಿ. MC ಮೆಹ್ತಾ ಮತ್ತು ಯೂನಿಯನ್ ಆಫ್ ಇಂಡಿಯಾ 1986 ಪ್ರಕರಣ. ಈ ಪ್ರಕರಣವು 3 ಸಮಸ್ಯೆಗಳೊಂದಿಗೆ ವ್ಯವಹರಿಸಿದೆ. ಲೇಖನ 32 ಆರ್ಟಿಕಲ್ 32ರ ವ್ಯಾಪ್ತಿ ಸಂಪೂರ್ಣ ಹೊಣೆಗಾರಿಕೆಯ ನಿಯಮ ಅಥವಾ ರೈಲ್ಯಾಂಡ್ ವಿರುದ್ಧ ಫ್ಲೆಚರ್ ಅನುಸರಿಸಬೇಕು. ಪರಿಹಾರದ ಸಮಸ್ಯೆ ಆರ್ಟಿಕಲ್ 32ರ ಅಡಿಯಲ್ಲಿ ಅದರ ಅಧಿಕಾರವು ತಡೆಗಟ್ಟುವ ಕ್ರಮಗಳಿಗೆ ಸೀಮಿತವಾಗಿಲ್ಲ. ಆದರೆ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಪರಿಹಾರದ ಕ್ರಮಗಳನ್ನು ಸಹ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಅನುಸರಿಸಬೇಕು. ಅಪಕಾರಿ ಅಥವಾ ಅಂತರ್ಗತವಾಗಿ ಅಪಾಯಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವ ಕೈಗಾರಿಕೆಗಳ ಸಂದರ್ಭದಲ್ಲಿ ಸಂಪೂರ್ಣ ಹೊಣೆಗಾರಿಕೆಯನ್ನು ಅನುಸರಿಸಬೇಕು ಎಂದು ಅದು ಹೇಳಿದೆ. ಅಂತಿಮವಾಗಿ ಪರಿಹಾರದ ಮೊತ್ತವು ಉದ್ಯಮದ ಪ್ರಮಾಣ ಮತ್ತು ಸಮರ್ಥಕ್ಕೆ ಪರಸ್ಪರ ಸಂಬಂಧ ಹೊಂದಿರಬೇಕು. ಆದ್ದರಿಂದ ಅದು ತಡೆಯಾಗಿರುತ್ತದೆ ಎಂದು ಹೇಳಿದೆ. ಇಂದ್ರಾಜ್ ನಾಹಿ ಮತ್ತು ಯೂನಿಯನ್ ಆಫ್ ಇಂಡಿಯನ್ 1992 ಪ್ರಕರಣ. ಹಿಂದುಳಿದ ವರ್ಗಗಳ ಪರವಾಗಿ ಉದ್ಯೋಗಗಳ ಮೀಸಲಾತಿಯನ್ನು ಒದಗಿಸುವ ಆರ್ಟಿಕಲ್ 16 ವ್ಯಾಪ್ತಿಯನ್ನು ಸುಪ್ರೀಂ ಕೋರ್ಟ್ ಪರಿಶೀಲಿಸಿತು. ಇದು OBCಗಳಿಗೆ 27% ಮೀಸಲಾತಿಯ ಸಾಂವಿಧಾನಿಕ ಸಿಂಧುತ್ವವನ್ನು ಕೇವಲ ಷರತ್ತುಗಳೊಂದಿಗೆ ಎತ್ತಿ ಹಿಡಿದಿದೆ. ಕೆನೆ ಪದರದ ಹೊರಗಿಡುವಿಕೆ, ಬಡ್ತಿಯಲ್ಲಿ ಯಾವುದೇ ವಿನಾಯಿತಿ, ಒಟ್ಟು ಮೀಸಲು ಕೋಟಾ 50% ಮೀರಬಾರದು ಇತ್ಯಾದಿಗಳನ್ನು ಒಳಗೊಂಡಿದೆ. SR ಬೊಮ್ಮಾಯಿ ಪ್ರಕರಣ 1994. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ 356ನೇ ವಿಧಿಯ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವ ಬಗ್ಗೆ, ಕಟುವಾದ ದುರ್ಬಳಕೆಯನ್ನು ತಡೆಯಲು ಪ್ರಯತ್ನಿಸುವ ಬಗ್ಗೆ. ವಿಶಾಖ ಮತ್ತು ರಾಜಸ್ಥಾನ್ ರಾಜ್ಯ 1997. ಈ ಪ್ರಕರಣವು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳಗಳು ಎದುರಿಸುತ್ತಿತ್ತು. ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಉದ್ಯೋಗದಾರರಿಗೆ ಹಾಗೆ ಇತರ ಜವಾಬ್ದಾರಿಯುತ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಲೈಂಗಿಕ ಕಿರುಕುಳಗಳ ತಡೆಗಟ್ಟುವಿಕೆಯನ್ನು ತಕ್ಷಣವೇ ಖಚಿತಪಡಿಸಿಕೊಳ್ಳಲು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿವೆ. ಇವುಗಳನ್ನು ವಿಶಾಖ ಮಾರ್ಗಸೂಚಿಗಳು ಎಂದು ಕರೆಯಲಾಗುತ್ತದೆ. ಸೂಕ್ತ ಕಾನೂನುಗಳನ್ನು ಜಾರಿಗೊಳಿಸುವವರಿಗೆ ಇವುಗಳನ್ನು ಕಾನೂನಾಗಿ ಪರಿಗಣಿಸಬೇಕಾಗಿತ್ತು. ಸಮತಾ ಮತ್ತು ಆಂಧ್ರ ಪ್ರದೇಶ ರಾಜ್ಯ 1997. ಈ ತೀರ್ಪು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರವು ಪರಿಶಿಷ್ಟ ಪ್ರದೇಶಗಳಿಗೆ ನೀಡಿದ ಎಲ್ಲ ಗಣಿಗಾರಿಕೆ ಗುತ್ತಿಗೆಗಳನ್ನು ರದ್ದುಗೊಳಿಸಿತು ಮತ್ತು ಎಲ್ಲ ಗಣಿಗಾರಿಕೆ ಕಾರ್ಯಾಚರಣೆಗಳನ್ನು ನಿಲ್ಲಿಸುವಂತೆ ಹೇಳಿಕೊಂಡಿತು. ಅರಣ್ಯ ಭೂಮಿ, ಬುಡಕಟ್ಟು ಭೂಮಿ ಮತ್ತು ಪರಿಶಿಷ್ಟ ಪ್ರದೇಶಗಳಿಗೆ ಸರ್ಕಾರಿ ಭೂಮಿಯನ್ನು ಕೈಗಾರಿಕಾ ಕಾರ್ಯಾಚರಣೆಗಾಗಿ ಖಾಸಗಿ ಕಂಪನಿಗಳಿಗೆ ಅಥವಾ ಬುಡಕಟ್ಟು ಅಲ್ಲದವರಿಗೆ ಗುತ್ತಿಗೆ ನೀಡುವುದಿಲ್ಲ ಎಂದು ಅಂದು ಘೋಷಿಸಿತು. ಇಂತಹ ಚಟುವಟಿಕೆಯು ಸರ್ಕಾರಿ ಸಂಸ್ಥೆಗಳಿಗೆ ಮತ್ತು ಬುಡಕಟ್ಟು ಜನರಿಗೆ ಮಾತ್ರ ಅನುಮತಿಸಲ್ಪಡುತ್ತದೆ. ಲೀಲಿ ಥಾಮಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ 2000ರಲ್ಲಿ ಹೂಡಿದ ಪ್ರಕರಣ. ಇಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂ ಪುರುಷನ ಎರಡನೇ ಮದುವೆಯನ್ನು ಮೊದಲ ಹೆಂಡತಿಗೆ ವಿಚ್ಛೇದನ ನೀಡದೆ ಪುರುಷನು ಇಸ್ಲಾಂಗೆ ಮತಾಂತರಗೊಂಡಿದ್ದರೂ ಸಹ ಹಿಂದೂ ಪ್ರಕಾರ ಮೊದಲ ಮದುವೆಯನ್ನು ವಿಸರ್ಜಿಸದಿದ್ದರೆ ಅದು ಅನೂರ್ಜಿತವಾಗಿದೆ ಎಂದು ಹೇಳಿದೆ. ವಿವಾಹದ ಕಾಯ್ದೆಯಾಗಿದೆ ಇದು. IR ಕೊಯ್ಲೋ ಮತ್ತು ತಮಿಳುನಾಡು ರಾಜ್ಯ 2007 ಪ್ರಕರಣ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಭಾರತೀಯ ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಕಾನೂನು ಸೇರಿದರೆ ಅದನ್ನು ಇನ್ನೂ ಪರಿಶೀಲಿಸಬಹುದು ಮತ್ತು ನ್ಯಾಯಾಲಯದಲ್ಲಿ ಎದುರಿಸಬಹುದು. ಭಾರತೀಯ ಸಂವಿಧಾನದ 9ನೇ ಶೆಡ್ಯೂಲ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದ ಕಾಯ್ದೆಗಳು ಮತ್ತು ಕಾನೂನುಗಳ ಪಟ್ಟಿಯನ್ನು ಒಳಗೊಂಡಿದೆ. ವಾಮನ್ ರಾವ್ ತೀರ್ಪು 24 ಏಪ್ರಿಲ್ 1973 9 ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಲಾದ ಕಾಯ್ದೆಗಳು ಮತ್ತು ಕಾನೂನುಗಳನ್ನು ಬದಲಾಯಿಸಲಾಗುವುದಿಲ್ಲ ಅಥವಾ ಸವಾಲು ಮಾಡಲಾಗುವುದಿಲ್ಲ. ಆದರೆ ಆ ವೇಳಾಪಟ್ಟಿಗೆ ತಿದ್ದುಪಡಿ ಮಾಡುವ ಅಥವಾ ಸೇರಿಸುವ ಯಾವುದೇ ಪ್ರಯತ್ನವು ನ್ಯಾಯಾಂಗ ವ್ಯವಸ್ಥೆಯಿಂದ ನಿಕಟ ಪರಿಶೀಲನೆ ಮತ್ತು ಪರೀಕ್ಷೆಗೆ ಒಳಗಾಗುತ್ತದೆ. ಶಿಶುಕಾಮ ಪ್ರಕರಣ 2011. ಶಿಶುಕಾಮ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟಿನಿಂದ ಖುಲಾಸೆಗೊಂಡ 2 UK ಪ್ರಜೆಗಳ ಮೇಲೆ ವಿಧಿಸಲಾದ 6 ವರ್ಷಗಳ
ಕಠಿಣ ಸೆರೆವಾಸ ಶಿಕ್ಷೆ ಮತ್ತು ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಮರುಸ್ಥಾಪಿಸಿತು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವು ಅತ್ಯಂತ ಘೋರ ಅಪರಾಧಗಳಲ್ಲಿ ಒಂದಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಅರುಣಾ ಶಾನ್ಭಾಗ್ ಪ್ರಕರಣ 2011. ಸುಪ್ರೀಂ ಕೋರ್ಟ್ ವ್ಯಕ್ತಿಗಳು ಘನತೆಯಿಂದ ಸಾಯುವ ಹಕ್ಕನ್ನು ಹೊಂದಿದ್ದಾರೆ ಎಂದು ತೀರ್ಪು ನೀಡಿತು. ಮಾರ್ಗಸೂಚಿಗಳೊಂದಿಗೆ ನಿಷ್ಕ್ರಿಯ ದಯಾಮರಣವು ಅನುಮತಿಸುತ್ತದೆ. ದಯಾಮರಣ ಅಂದರೆ ಎಥ್ಯುನೇಷಿಯಾ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಕುರಿತ ಭಾರತದ ಕಾನೂನುಗಳನ್ನು ಸುಧಾರಿಸುವ ಅಗತ್ಯವು 42 ವರ್ಷಗಳ ಕಾಲ ಸಸ್ಯಾಕ ಸ್ಥಿತಿಯಲ್ಲಿ ಅಂದರೆ ವೆಜಿಟೇಷನ್ ಸ್ಥಿತಿಯಲ್ಲಿದ್ದ ಕುರುಡು ಪಾರ್ಶ್ವವಾಯು ಮತ್ತು ಕಿವುಡು ಮಲಗಿದ್ದ ಅರುಣಾ ಶಾನ್ಭಾಗ್ ಅವರ ದುರಂತರ ಪ್ರಕರಣದಿಂದ ಪ್ರಚೋದಿಸಲ್ಪಟ್ಟಿತು. ಅದರಿಂದ ಅವರನ್ನು ದಯಾಮರಣಕ್ಕೆ ಒಳಪಡಿಸಲ್ಪಟ್ಟಿತು. ನೋಟಾ ತೀರ್ಪು 2013. ಈ ತೀರ್ಪು ಭಾರತೀಯ ಮತದಾರರಿಗೆ ನೋಟಾ ನನ್ ಆಫ್ ದಿ ಅಬವ್ ಎಂಬ ಆಯ್ಕೆಯನ್ನು ಪರಿಚಯಿಸಿತು. ಇದರ ಪ್ರಕಾರ ನಮಗೆ ಯಾರಿಗೆಲ್ಲ ವೋಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಯಾರಿಗೂ ಇಲ್ಲ ಅಂತ ವೋಟ್ ಮಾಡೋದನ್ನು ನೋಟಾ ತೀರ್ಪು ಅಂತ ಹೇಳಲಾಗಿದೆ. ಲೀಲಿ ಥಾಮಸ್ ಯೂನಿಯನ್ ಆಫ್ ಇಂಡಿಯಾ 2013ನೇ ಕೇಸ್ ಪ್ರಕರಣ. ಇದರಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ MLA, MLC ಅಥವಾ MP ಅಪರಾಧದಲ್ಲಿ ತಪ್ಪಿತಸ್ಥರೆಂದು ಕಂಡುಬಂದರೆ ಮತ್ತು ಕನಿಷ್ಠ 2 ವರ್ಷಗಳ ಜೈಲು ಶಿಕ್ಷೆಯನ್ನು ನೀಡಿದರೆ ಅವರು ತಕ್ಷಣವೇ ಜಾರಿಗೆ ಬರುವಂತೆ ಸದನದ ಸದಸ್ಯರಾಗುವುದನ್ನು ನಿಲ್ಲಿಸುತ್ತಾರೆ. ನಿರ್ಭಯಾ ಕೇಸ್ 2014. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2013ರ ಪರಿಚಯ ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ 2012. ಭಾರತೀಯ ಸಾಕ್ಷ್ಯ ಕಾಯ್ದೆ 1872, ಭಾರತೀಯ ದಂಡ ಸಂಹಿತೆ 1860 ಮತ್ತು ಕ್ರಿಮಿನಲ್ ಪ್ರೊಸೀಡ್ಸ್ ಕೋಡ್ ಅಡಿಯಲ್ಲಿ ಅತ್ಯಾಚಾರದ ವ್ಯಾಖ್ಯಾನ 1973. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಭಾರತದ ಒಕ್ಕೂಟ 2014. ಈ ಪ್ರಕರಣವು ತೃತೀಯ ಲಿಂಗಿ ಎಂದು ಗುರುತಿಸುವಲ್ಲಿ ಕಾರಣವಾಗಿತ್ತು. ಅವರನ್ನು ಅಲ್ಪಸಂಖ್ಯಾತರೆಂದು ಪರಿಗಣಿಸಲು ಮತ್ತು ಶಿಕ್ಷಣ, ಉದ್ಯೋಗಗಳು, ಇತ್ಯಾದಿಗಳಲ್ಲಿ ಮೀಸಲಾತಿಯನ್ನು ವಿಸ್ತರಿಸಲು ಸುಪ್ರೀಂ ಸರ್ಕಾರಕ್ಕೆ ಸೂಚನೆ ನೀಡಿದೆ. ತ್ರಿವಳಿ ತಲಾಖ್ ತೀರ್ಪು, ಇದನ್ನು ಟ್ರಿಪಲ್ ತಲಾಖ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. 2014ರ ಹಗರಣ ಪ್ರಕರಣ. ಸುಪ್ರೀಂ ಕೋರ್ಟ್ ತ್ವರಿತ ತ್ರಿವಳಿ ತಲಾಖ್ನ ಹಿಂದುಳಿದ ಅಭ್ಯಾಸವನ್ನು ಕಾನೂನುಬಾಹಿರವಾಗಿಸಿತು. ಇದು ಮುಸ್ಲಿಂ ಪುರುಷರು ಜೀವನಾಂಶ ಅಥವಾ ಜೀವನಾಂಶಕ್ಕಾಗಿ ಯಾವುದೇ ನಿರ್ಬಂಧನೆಯನ್ನು ಮಾಡದೆಯೇ 3 ಬಾರಿ ತಲಾಖ್ ಎಂಬ ಪದವನ್ನು ಉಚ್ಚರಿಸುವ ಮೂಲಕ ಏಕಪಕ್ಷೀಯವಾಗಿ ತಮ್ಮ ಮದುವೆಯನ್ನು ಕೊನೆಗೊಳಿಸಲು ಅನುಮತಿ ನೀಡಿತ್ತು. ತ್ರಿವಳಿ ತಲಾಖ್ ಮಸೂದೆ 2019 ಕುರಿತು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಖಾಸಗಿ ತನಕ ಹಕ್ಕು. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಸುರಕ್ಷಿತವಾಗಿರುವ ಖಾಸಗಿ ತನಕದ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಘೋಷಿಸಿತು. ಸೆಕ್ಷನ್ 377 ಅನ್ನು ರದ್ದುಗೊಳಿಸಿತು. 2018 ಸೆಕ್ಷನ್ 377 ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇದುವರೆಗೆ ಇದು ಒಂದು ಲಿಂಗದ ವಯಸ್ಕರ ನಡುವೆ ಸಮ್ಮತಿಯ ಲೈಂಗಿಕ ನಡವಳಿಕೆಯನ್ನು ಅಪರಾಧ ಮಾಡಿದೆ. ಎಲ್ ಚಂದ್ರಕುಮಾರ್ ಪ್ರಕರಣ 1997. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಅನುಕ್ರಮವಾಗಿ 32 ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಮತ್ತು 222ರ ಮೂಲಕ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರವು ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಪುಟ್ಟಸ್ವಾಮಿ ಪ್ರಕರಣ 2017. ಈ ಸುಪ್ರೀಂ ಕೋರ್ಟ್ ತೀರ್ಪು ಒಬ್ಬರ ಖಾಸಗಿತನದ ಆಕ್ರಮಣದ ವಿರುದ್ಧ ವೈಯಕ್ತಿಕ ಹಕ್ಕುಗಳನ್ನು ರಕ್ಷಿಸುತ್ತದೆ. ಹೇಬಿಯಸ್ ಕಾರ್ಪಸ್ ಕೇಸ್ 1976. ಸುಪ್ರೀಂ ಕೋರ್ಟ್ ಬಹು ವಿಮರ್ಶಾತ್ಮಕ ತೀರ್ಪು. ಇದರಲ್ಲಿ ಬಹುಮತದ ತೀರ್ಪು ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧವಾಗಿ ಮತ್ತು ರಾಜ್ಯದ ಪರವಾಗಿ ಕಂಡುಬಂದಿದೆ. ಜಸ್ಟಿಸ್ ಖನ್ನಾ ಅವರ ಭಿನ್ನಾಭಿಪ್ರಾಯ ಕೂಡ ಪ್ರಸಿದ್ಧವಾಗಿದೆ. ರೋಮೇಶ್ ತಾಪಸ್ ಕೇಸ್ 1950. ಇದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಚಲಾವಣೆಯಿಂದ ಮಾತ್ರ ಖಾತ್ರಿಪಡಿಸಬಹುದಾದ ವಿಚಾರಗಳ ಪ್ರಚಾರದ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದೆಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಫ್ರೆಂಡ್ಸ್. ಡೂ ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.